ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ನಿಮಗೆ ಉತ್ತಮವಾದಂತಹ ಸ್ತ್ರೀ ಮತ್ತು ಪುರುಷ ನೀವು ಇಷ್ಟಪಟ್ಟ ಹಾಗೆ ಮಾಡಿಕೊಳ್ಳುವ ಒಂದು ಮಹಾತಂತ್ರವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇದಕ್ಕೆ ಮಾಡಬೇಕಾಗಿರುವುದು ಇಷ್ಟೇ. ತುಂಬ ಸುಲಭವಾದಂಥ ವಿಧಾನವನ್ನು ಯಾರೂ ಇಲ್ಲದೇ ಇದ್ದಾಗ ಈ ತಂತ್ರವನ್ನು ಪ್ರಯತ್ನಿಸಬೇಕು. ಗುರುಗಳಿಗೆ ಒಂದು ಕರೆ ಮಾಡಿ ಈ ವಿಧಾನವನ್ನು ಪ್ರಯತ್ನಿಸಿದ್ದೇ ಆದಲ್ಲಿ ಖಂಡಿತವಾಗಿ ನಿಮಗೆ ಈ ಸಕ್ಸಸ್ ಅನ್ನುವಂಥದ್ದು ದೊರೆಯುತ್ತದೆ. ಈ ವಿಷಯದಲ್ಲಿ ನೀವು ಇಷ್ಟಪಟ್ಟವರನ್ನು ಸ್ತ್ರೀ ಪುರುಷ ಅಥವಾ ಪರಸ್ತ್ರೀ ಅಥವಾ ಪರಪುರುಷರನ್ನು ಬೇಕಾದರೂ ನೀವು ನಿಮ್ಮನ್ನು ಇಷ್ಟಪಡುವ ಹಾಗೆ ಮಾಡಿಕೊಳ್ಳಲು ತುಂಬ ಸರಳವಾಗಿದೆ. ವೀಕ್ಷಕರೇ, ಇದನ್ನು ಮಾಡುವುದಕ್ಕೆ ಹಣಕಾಸಿನ ಖರ್ಚಿಲ್ಲದೆ ಬೇಗನೆ ಅವರಿಗೆ ತಲುಪುತ್ತೆ ಮತ್ತು ಬೇಗನೆ ವಶವಾಗುತ್ತಾರೆ. ಮೊದಲಿಗೆ ಒಂದು ಲಿಂಬೆ ಹಣ್ಣನ್ನು ತೆಗೆದುಕೊಳ್ಳಬೇಕು. ಲಿಂಬೆ ಹಣ್ಣು ಇದನ್ನು ತೆಗೆದುಕೊಂಡು ಏನು ಮಾಡಬೇಕು ಅಂತಂತ ಹೇಳಿದರೆ, ಸಂಪೂರ್ಣವಾಗಿ ಈ ವಿಡಿಯೋ ನೋಡಿ. ಇದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ವೀಕ್ಷಕರೇ, ಒಂದು ಲಿಂಬೆ ಹಣ್ಣನ್ನು ತೆಗೆದುಕೊಳ್ಳಬೇಕು. ಲಿಂಬೆ ಹಣ್ಣು ತೆಗೆದುಕೊಂಡ ಮೇಲೆ ಅದಕ್ಕೆ ಈ ಒಂದು ವಿಧಾನದಲ್ಲಿ ಬರೆಯಬೇಕಾಗ್ತದೆ. ಯಾವುದಪ್ಪ ವಿಧಾನ ಅಂತ ಹೇಳಿದ್ರೆ, ಈ ಲಿಂಬೆ ಹಣ್ಣನ್ನು ತೆಗೆದುಕೊಂಡು ಇಲ್ಲಿ ಲಿಂಬೆ ಹಣ್ಣಿನ ಮೇಲೆ ಸ್ವಸ್ತಿಕನ್ನು ಬರ್ಕೊಳ್ಬೇಕಾಗ್ತದೆ ಸ್ನೇಹಿತರೆ. ಸ್ವಸ್ತಿಕನ್ನು ಬರೆದುಕೊಂಡಾದ್ಮೇಲೆ ಸ್ನೇಹಿತರೆ, ಇಲ್ಲಿ ಸ್ವಸ್ತಿಕನ್ನು ಬರೆದಾಯಿತು. ಇಲ್ಲಿ ನೀವು ಸ್ತ್ರೀ ಆಗಿದ್ದರೆ ಸ್ತ್ರೀ ಹೆಸರನ್ನು ಇಲ್ಲಿ ಬರಿಬೇಕಾಗ್ತದೆ. ಉದಾಹರಣೆಗೆ ಇಲ್ಲಿ ಸಂಗೀತ ಅನ್ನುವಂಥದ್ದು ಹೆಸರು ಬರಿತಾ ಇದ್ದೀನಿ. ಪುರುಷ ಯಾರು ಇಷ್ಟಪಡ್ತಾ ಇದ್ರಲ್ಲ ಆ ಹುಡುಗನ ಹೆಸರನ್ನು ಇಲ್ಲಿ ಬರಿಬೇಕಾಗ್ತದೆ. ಉದಾಹರಣೆಗೆ ಪ್ರಕಾಶ್ ಅನ್ನುವಂಥದ್ದು ಹೆಸರನ್ನು ಬರಿಬೇಕಾಗ್ತದೆ. ಪ್ರಕಾಶ್. ಈ ಎರಡೂ ಸ್ವಸ್ತಿಕ್ ಎರಡೂ ಹೆಸರುಗಳ ಮಧ್ಯದಲ್ಲಿ ಸ್ವಸ್ತಿಕ್ ಎನ್ನುವಂಥದ್ದು ಏನಿದೆಲ್ಲ ಇದೇ ಶ್ರೇಷ್ಠವಾದಂಥದ್ದು. ಈ ಒಂದು ಲಿಂಬೆ ಹಣ್ಣಿನ ಮೇಲೆ ಬರೀಬೇಕಾದಂಥದ್ದು ಈ ಒಂದು ತಂತ್ರದ ಪ್ರಯೋಗ. ಈ ತಂತ್ರದ ಪ್ರಯೋಗ ಯಾವ ಥರ ಮಾಡಬೇಕು ಅಂತ ಹೇಳಿದರೆ, ಯಾವ ಸಮಯದಲ್ಲಿ ಮಾಡಬೇಕು ಅಂತ ಹೇಳಿದರೆ, ಇದು ಅಮಾವಾಸ್ಯೆ ಅಥವಾ ಪೌರ್ಣಮಿಯ ಸಮಯದಲ್ಲಿ ಮಾಡಬೇಕಾಗ್ತದೆ. ಯಾವ ಸಮಯದಲ್ಲಿ ಅಮಾವಾಸ್ಯೆ ಮತ್ತು ಪೌರ್ಣಮಿ ಅಂತ ಹೇಳಿದ್ರೆ, ಇದು ರಾತ್ರಿಯ ಸಮಯದಲ್ಲಿ ಮಾಡಬೇಕಾಗ್ತದೆ ಸ್ನೇಹಿತರೆ. ರಾತ್ರಿ ಸಮಯದಲ್ಲಿ 10 ರಿಂದ 11 ಗಂಟೆಯ ನಂತರ ಮಾಡಬೇಕಾಗ್ತದೆ. ಇದು ತಂತ್ರವನ್ನು ಮಾಡಿದ್ದೇ ಆದಲ್ಲಿ ನೀವು ಇಷ್ಟಪಟ್ಟವರನ್ನು ಅತಿ ಬೇಗನೆ ವಶ ಮಾಡಿಕೊಳ್ಳಬಹುದಾಗುತ್ತೆ. ಮತ್ತು ಕೆಲವು ದಿನಗಳಲ್ಲಿ ಅಂತ ಹೇಳಿದರೆ 3 ದಿನದಲ್ಲಿ ವಶ ಮಾಡಿಕೊಳ್ಳುವಂಥದ್ದ ತಂತ್ರ ಇದು. ಈ ತಂತ್ರವನ್ನು ನೀವು ಮಾಡಿದ್ದೇ ಆಯಿತು ಅಂತ ಹೇಳಿದರೆ 3 ದಿನದಲ್ಲಿ ಅವರು ವಶ ಆಗ್ತಾರೆ. ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ಪರಸ್ತ್ರೀ ಆಗಿರ್ಬೋದು, ಪರಪುರುಷ ಆಗಿರ್ಬೋದು, ಪರಸ್ತ್ರೀ ಪರಪುರುಷನ ಇಷ್ಟಪಡುವಂಥದ್ದಾಗಿರ್ಬೋದು, ಪರಪುರುಷ ಪರಸ್ತ್ರೀಯನ್ನು ಇಷ್ಟಪಡುವಂಥದ್ದಾಗಿರ್ಬೋದು. ಈ ರೀತಿಯಾದಂಥದ್ದು ಒಂದು ತಂತ್ರವನ್ನು ನೀವು ಮಾಡಬೇಕಾಗ್ತದೆ ಸ್ನೇಹಿತರೆ. ಈ ತಂತ್ರವನ್ನು ಅಮಾವಾಸ್ಯೆ ಮತ್ತು ಪೌರ್ಣಮಿಯ ಸಮಯದಲ್ಲಿ ಮಾಡಬೇಕಾಗುತ್ತೆ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಈ ಒಂದು ತಂತ್ರ ಹೀಗೆ ಆದ ನಂತರ, ಈ ಎಲ್ಲ ರೀತಿಯಿಂದ ಬರೆದ ನಂತರ ಇಲ್ಲಿ ಒಂದು ವಶೀಕರಣ ಮಂತ್ರವನ್ನು ಬರಿಬೇಕಾಗ್ತದೆ ಸ್ನೇಹಿತರೆ. ವಶೀಕರಣ ಮಂತ್ರ ಯಾವ ಥರ ಇದೆ ಅಂತ ಹೇಳಿದ್ರೆ, ಓಂ ಓಂ ಶ್ರೀಂ ಶ್ರೀಂ ಕಾಮದೇವಾಯ ನಮಃ. ಈ ಒಂದು ಮಂತ್ರವನ್ನು ಈ ಲಿಂಬೆ ಹಣ್ಣಿನ ಮೇಲೆ ಬರೆಯಬೇಕಾಗ್ತದೆ ಸ್ನೇಹಿತರೆ. ಬರೆದಾದ ನಂತರ ಈ ಲಿಂಬೆ ಹಣ್ಣನ್ನು
4 ಭಾಗಗಳಾಗಿ, 4 ಭಾಗ ಅಂತೇಳಿದ್ರೆ ಲಿಂಬೆ ಹಣ್ಣಿನಲ್ಲಿ ಕಟ್ ಮಾಡಬೇಕಾಗ್ತದೆ ಸ್ನೇಹಿತರೆ. ಈ ರೀತಿಯಾಗಿ ಕಟ್ ಮಾಡಬೇಕಾಗ್ತದೆ. ಈ ರೀತಿಯಾಗಿ ಕಟ್ ಮಾಡಿದ ನಂತರ ಇದರ ಮಧ್ಯದಲ್ಲಿ ಲವಂಗ ಅಥವಾ ಏಲಕ್ಕಿಯನ್ನು ತೆಗೆದುಕೊಂಡು ಇದರ ಒಳಗೆ ಇಟ್ಟು, ಯಾರೂ ಇಲ್ಲದೆ ಇರತಕ್ಕಂಥ ಸಮಯದಲ್ಲಿ ಈ ಒಂದು ಲಿಂಬೆಹಣ್ಣನ್ನು ಒಂದು ಚಿಕ್ಕದಾಗಿ ಗುಂಡಿಯನ್ನು ತೆಗೆದು ಆ ಗುಂಡಿಯಲ್ಲಿ ಇಟ್ಟು ಮತ್ತೆ ಅದನ್ನು ಮುಚ್ಚಿಬಿಟ್ಟು ಬರಬೇಕಾಗ್ತದೆ ಸ್ನೇಹಿತರೆ. ಬರಬೇಕಾದ್ರೆ ಹಿಂದೆ ತಿರುಗಿ ನೋಡದೆ ಬರಬೇಕಾಗ್ತದೆ. ಇದು ನೀವು ಮನೆಗೆ ಬರುವಷ್ಟರಲ್ಲಿ ನಿಮಗೆ ಈ ತಂತ್ರದ ಬಗ್ಗೆ ಒಂದು ಎಫೆಕ್ಟ್ ಕೊಡುತ್ತೆ. ಯಾವ ಎಫೆಕ್ಟು ಅಂತ ಹೇಳಿದ್ರೆ, ನೀವು ನಿದ್ದೆ ಮಾಡುವಂಥ ಸಮಯದಲ್ಲಿ ಅಥವಾ ನಿದ್ದೆ ಮಾಡಿದಾಗ ಕನಸಿನಲ್ಲಿ ಬರುವಂಥದ್ದು ಪ್ರಭಾವ ಏನಿದೆಯಲ್ಲ, ಆ ಪ್ರಭಾವ ನಿಮಗೆ ಕನಸಿನ ರೂಪದಲ್ಲಿ ತೋರಿಸುವಂಥದ್ದು. ಆ ಸ್ತ್ರೀ ಯಾವ ರೀತಿಯಲ್ಲಿ ವಶ ಆಗ್ತಾಳೆ, ಆ ಪುರುಷ ಅಥವಾ ಪುರುಷ ಯಾವ ರೀತಿಯಲ್ಲಿ ವಶ ಆಗ್ತಾನೆ ಅನ್ನುವಂಥದ್ದು ನಿಮಗೆ ಕನಸಿನ ರೂಪದಲ್ಲಿ ತೋರಿಸುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತದೆ ಸ್ನೇಹಿತರೆ. ಕಾಣಿಸಿದ ನಂತರ ನಿಮಗೆ ಗೊತ್ತಾಗುತ್ತೆ ಈ ತಂತ್ರದ ಪ್ರಯೋಗ ಯಾವ ರೀತಿಯಲ್ಲಿ ಇದೆ ಮತ್ತು ಯಾವ ಥರದಾದಂಥದ್ದು ಪ್ರಯೋಗ ಇದೆ ಅನ್ನುವಂಥದ್ದು. ಇದರ ಚಮತ್ಕಾರ ನಿಮಗೆ ತಿಳಿಯುತ್ತದೆ ಸ್ನೇಹಿತರೆ. ಈ ಒಂದು ಲಿಂಬೆ ಹಣ್ಣನ್ನು ಯಾರೂ ನೋಡದೇ ಇದ್ದಾಗ ಮಾಡಬೇಕು, ಮತ್ತು ಯಾರೂ ಇಲ್ಲದೇ ಇರುವಂಥ ಸಮಯದಲ್ಲಿ, ಯಾರೂ ಓಡಾಡದೇ ಇರುವಂಥ ಜಾಗದಲ್ಲಿ ಇಟ್ಟು ಬರಬೇಕಾಗ್ತದೆ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ.